ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶಶಿ ಚರಣ್. ಶಶಿಕಲಾ ಮಾಧ್ಯಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ನಾವಿವತ್ತು ಒಂದು ವಿಶೇಷವಾದ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಕೇಳಬಹುದು, ನಾನು ಪರಿಚಯ ಮಾಡಿಸೋರೆಲ್ಲ ವಿಶೇಷವಾಗಿರೋರೆ, ಅದ್ರಲ್ಲಿ ಏನಿದೆ ವಿಶೇಷ ಅಂತ. ಆದ್ರೂ ಪರವಾಗಿಲ್ಲ, ನೀವು ಟ್ರಾಲ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಅಭ್ಯಾಸ ಆಗೋಗಿದೆ. ಇಲ್ಲಿ ಸೀನು ಮನೆ ಯಾವುದೋ ಇತ್ತಲ್ಲ, ಇಲ್ಲೇ 4 ಜನ ದೊಡ್ಡವರು ನಿಂತಿದ್ದಾರೆ, ಕೇಳೋಣ. ಮಕ್ಕಳ, ಇಲ್ಲಿ ಸೀನು ಮನೆ ಯಾವುದು? ಓಹ್, ಇದೇನಾ? ಥ್ಯಾಂಕ್ ಯು. ಸರಿಸುಮಾರು ಒಂದು 3 ರಿಂದ 4 ವರ್ಷಗಳ ಹಿಂದೆ ಒಂದು ಘನಘೋರವಾದ ಘಟನೆ ನಡೆಯುತ್ತೆ. ಅದರ ಪರಿಣಾಮ ವ್ಯಕ್ತಿ ಒಂದು ಪ್ರತಿಜ್ಞೆನ ಮಾಡ್ತಾನೆ. ಗಂಗಾಪುತ್ರ ಭೀಷ್ಮನ ಪ್ರತಿಜ್ಞೆ. ಆ ವ್ಯಕ್ತಿ ಯಾರು? ಆ ಪ್ರತಿಜ್ಞೆ ಆದ್ರೂ ಏನು? ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೀನವ್ರೆ, ಓ ನಮಸ್ಕಾರ. ಸೀನು, ಏನ್ರಿ ಟೈಮಿಂಗ್ಸ್ ನಿಮ್ದು? ಸೀನು ಅಂದ ತಕ್ಷಣ ಸೀನಾ ಬಿಡದ ಸರ್? ಟೈಮಿಂಗ್ ಅಲ್ಲ, ನಾವು ಪಕ್ಕ ಸರ್. ನಾವು ಅಂದ್ರೆ ಟೈಮ್ ಅಂದ್ರೆ ನಾವು ಸರ್. ಸರ್ ಅಂದಾಗೆ ನಿಮ್ದು ಎಲ್ಲ ನೋಡ್ಬಿಟ್ಟಿದೀನಿ ಸರ್. ಒಂದೊಂದು ಬಿಡದೆ ಎಲ್ಲ ನೋಡ್ಬಿಟ್ಟಿದೀನಿ. ಏನ್ರಿ ಮಾತಾಡ್ತಿದ್ದೀರಾ? ಫ್ಯಾಮಿಲಿ ಶೋ ಕಂಡ್ರಿ ಇದು. ಸರ್, ನಾನು ಹೇಳಿದ್ದು ನಿಮ್ ಯೂಟ್ಯೂಬ್ ಚಾನಲ್ ಇರೋ ಎಲ್ಲ ಎಪಿಸೋಡ್ ನೋಡ್ಬಿಟ್ಟಿದ್ದೀನಿ. ಒಂದೊಂದು ಫ್ಯಾಂಟಾಸ್ಟಿಕ್ ಸರ್. ಏನ್ ಸಕ್ಕತ್ತಾಗಿ ಮಾತಾಡ್ತೀರಾ ಸರ್ ನೀವು. ಧನ್ಯವಾದ. ನಿಮ್ಮಂತವ್ರ ಪ್ರೋತ್ಸಾಹ, ಅಭಿಮಾನದಿಂದಲೇ ನಮ್ಮ ಚಾನೆಲ್ ಇಷ್ಟ ಎತ್ತರಕ್ಕೆ ಬೆಳೆದಿರೋದು. ಬೆಳಿಬೇಕು ಸರ್, ಬೆಳಿಬೇಕು. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಸರ್. ನೀವು ಬೆಳಿಬೇಕು, ನಿಮ್ ಯೂಟ್ಯೂಬ್ ಚಾನೆಲ್ ಬೆಳಿಬೇಕು, ನೀವಿಂದ ಬೆಳಿಬೇಕು ಸರ್. ಸಾಕು ಬಿಡ್ರಿ, ಇಷ್ಟ ಹೈಟ್ ಬೆಳೆದಿರೋದೇ ಸಾಕು. ಇನ್ನು ಹೈಟ್ ಬೆಳೆದು ಬಿಟ್ರೆ ಮನೆ ಬಾಗಿಲು ಓಡಿಸ್ಬೇಕಾಗತ್ತೆ. ಏನ್ ಚೆನ್ನಾಗಿ ಮಾತಾಡ್ತೀರಾ ಸರ್. ಮತ್ತೆ ಬನ್ನಿ, ನಿಮ್ ಮನೆ ಒಳಗೆ ಹೋಗೋಣ. ನೋಡಿದ್ರ ಸ್ನೇಹಿತರೆ, ಇವ್ರ ಮನೆಗೆ ಇವ್ರನ್ನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಸರ್. ಸರ್ 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 ಬಲ್ಕಾಲಿಟ್ ಒಳಗೆ ಬನ್ನಿ ಸರ್. ಸೀನವ್ರೆ, ಭಾನುವಾರದ ಬಾಟೂಟನೇ ರೆಡಿ ಮಾಡಿಸ್ಬಿಟ್ಟಿದ್ದೀರಾ ಅನ್ಸುತ್ತೆ. ನಿಮ್ಮ ಅಭಿಮಾನಿಯಾಗಿ ಅಷ್ಟು ಮಾಡದೇ ಇರ್ತೀರ ಸರ್. ಸರ್, ನೀವು ಬರ್ತೀರಾ ಅಂತ ಮಟನ್ ಚಾಪ್ಸು, ಕೀಮಾ ಬಾಲ್ಸು, ನಾಟಿಕೋಳಿ ಸಾರು ಮಾಡ್ಸಿದೀವಿ ಸರ್. ಇನ್ಯಾಕ್ರಿ ತಡ, ಬನ್ನಿ ಜಮಾಯಿಸ್ಬಿಡೋಣ. ಸರ್, ಕೋಳಿ ಇನ್ನ ಕೂಗಿಲ್ಲ ಸರ್, ಕುಕ್ಕರ್ ಇನ್ನ ಕೂಗಿಲ್ಲ ಸರ್. ಕುಕ್ಕರ್ ಕೂಗೋಷ್ಟರಲ್ಲಿ ನಮ್ದು ಇಂಟರ್ವ್ಯೂ ಮುಗಿಸ್ಕೊಬೇಡ ಸರ್. ಹಂಗಂತೀರಾ? ಸರಿ, ಹಾಗೆ ಮಾಡೋಣ ಬಿಡಿ. ಸ್ನೇಹಿತರೆ, ನಾನೊಬ್ಬ ವಿಶೇಷವಾದ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಇವರೇ ಆ ವಿಶೇಷವಾದ ವ್ಯಕ್ತಿ. ಆ ವ್ಯಕ್ತಿಯ ಕಥೆ ಏನು, ವ್ಯಥೆ ಏನು ಅಂತ ಇವ್ರ ಬಾಯಿಲೇ ಕೇಳ್ಕೊಳ್ಳೋಣ. ಸೀನವ್ರೆ, ಶುರು ಹಚ್ಕೊಳ್ಳಿ. ಏನು ಅಂತ ಹೇಳಿ ಸರ್. ನಾನು ಈ ರೀತಿ ಆಗೋದಕ್ಕೆ ಆ ಒಂದು ಘಟನೆನೇ ಸರ್ ಕಾರಣ. ಸರ್, ನಮ್ಮ ಮನೇಲಿ ನಾನು, ನಮ್ಮಪ್ಪ, ನಮ್ಮಣ್ಣ, ನಮಗೊಬ್ಬ ತಮ್ಮ ಇದೆ ಸರ್. ಸುಮಾರು 3.5-4 ವರ್ಷದ ಹಿಂದಿನ ಮಾತು ಸರ್. ನಮ್ಮಣ್ಣ ಒಬ್ಬ ಗೂಡ್ಸ್ ಗಾಡಿ ಡ್ರೈವರು, ತುಂಬ ಶ್ರಮಜೀವಿ. ನಮ್ಮ ಮನೆಗೆ ಅವನೇ ಆಧಾರ ಸ್ತಂಭ. ಹೀಗೆ ಒಂದಿನ ಬೆಳಗಿನ ಜಾವ 5:15ಗೆ ಯಾವುದೋ ಡ್ಯೂಟಿ ಬಂತು ಅಂತ ಗಾಡಿ ತಗೊಂಡು ಹೊರಟ ಸರ್. ಹೀಗೆ ಹೋಗ್ಬೇಕಾದ್ರೆ ಆ ಕಡೆಯಿಂದ ಅತ್ತೆ ಸೊಸೆ ನಾಯಿನ ವಾಕಿಂಗ್ ಕರ್ಕೊಂಡ್ ಬರ್ತಿದ್ರು. ನಮ್ಮಣ್ಣ ನಿದ್ದೆ ಮಪ್ಪನಲ್ಲಿದ್ದ ಕಾರಣ ಅಚಾನಕ್ ಆಗಿ ಅವರಿಬ್ರಿಗೂ ಗುದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಬಿಟ್ಟ ಸರ್. ಎಂತ ಅನಾಹುತ ಆಗೋಯ್ತ್ರಿ? ಆಕ್ಸಿಡೆಂಟ್ ಅಂತೀರಾ? ಅತ್ತೆಗೇನಾದ್ರು ಆಯ್ತಾ? ಚೇಚೆ, ಅವ್ರ ಅತ್ತೆ ಇನ್ನ ಗುಂಡ್ಕಲ್ ತರ ವಾಕಿಂಗ್ ಮಾಡ್ತಿದ್ದಾಳೆ ಸರ್ ಅದೇ ರೋಡಲ್ಲಿ. ಹಾಗಾದ್ರೆ ಸೊಸೆಗೇನಾದ್ರು ಆಯ್ತೇನ್ರಿ? ಸರ್, ಸೊಸೆ ಅತ್ತೆ ನಮ್ಮೂಲೆ ಗುಂಪು ಮಾಡಿ ಮನೇನೆ ಹ್ಯಾಂಡ್ ಓವರ್ ತಗೊಂಡ್ಬಿಡ್ತಾಳೆ ಸರ್. ಅತ್ತೆಗೂ ಏನೂ ಆಗಿಲ್ಲ, ಸೊಸೆಗೂ ಏನೂ ಆಗಿಲ್ಲ. ಮತ್ತೆ ಏನ್ರಿ ಸಮಸ್ಯೆ? ಸರ್, ಅವರಿಬ್ರು ಕರ್ಕೊಂಡು ಬರ್ತಿದ್ರಲ್ಲ, ಆ ನಾಯಿ ತೀರೋಯ್ತು ಸರ್. ಸ್ನೇಹಿತರೆ, ಅದು ಒಂದು ಮೂಕ ಜೀವಿ ಅಲ್ವಾ? ಅದಕ್ಕೂ ಒಂದು ಪ್ರಾಣ ಇರುತ್ತೆ ಅಲ್ವಾ? ಹೋಗ್ಲಿ ಬಿಡಿ, ಅತ್ತೆ ಸೊಸೆ ಇಬ್ರು ಬದುಕೊಳ್ಳೋದ್ರಲ್ಲ, ಇನ್ನೇನ್ ನಿಮ್ ಬಾಧೆ? ಸರ್, ಅಲ್ಲೇ ಸರ್ ಆಗಿದ್ದು ಎಡವಟ್ಟು. ಸರ್, ಅತ್ತೆಗೆ ಸೊಸೆ ಕಂಡ್ರಾಗಲ್ಲ, ಸೊಸೆಗೆ ಅತ್ತೆ ಕಂಡ್ರಾಗಲ್ಲ ಸರ್. ಹೇಳ್ತಾಳೆ, ಇವಳು ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ,
ನಮ್ಮನೆ ನಾಯಿಗಿಂತ ಕೀಳಾಗಿ ನೋಡ್ತಾಳೆ. ಸೊಸೆ ಸತ್ರ ಪರವಾಗಿಲ್ಲ, ನಾಯಿ ಉಳಿಬೇಕಾಗಿತ್ತು ಅಂತ ಅತ್ತೆ. ಇನ್ನ ಸೊಸೆ ಬಗ್ಗೆ ಕೇಳ್ತೀರಾ ಸರ್? ಮದುವೆ ಆದಾಗಿಂದ ಮೈಂಡ್ ಫ್ರೀಡಮ್ ಕೊಟ್ಟಿಲ್ಲ, ಹೆಂಗೆ ಅಡುಗೆ ಮಾಡಿದ್ರು ಏನಾದ್ರು ಒಂದು ಕಮೆಂಟ್ ಮಾಡ್ತಾಳೆ. ಅತ್ತೆ ಹೋದ್ರು ಪರವಾಗಿಲ್ಲ, ನಾಯಿ ಉಳಿಬೇಕಾಗಿತ್ತು ಅಂತ ಸೊಸೆ. ಇವರಿಬ್ರು ಸೇರ್ಕೊಂಡು ನಮ್ಮ ಅಣ್ಣನಿಗೆ ಸಾರ್ ವಿಸ್ಕಿ ಕುಡಿದು ಆಕ್ಸಿಡೆಂಟ್ ಮಾಡ್ಬಿಟ್ಟ ಅಂತ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಟ್ಟ ಸರ್. ಅನ್ಯಾಯ ಅನ್ಯಾಯ ಕಣ್ರಿ. ವೀಕ್ಷಕರೇ, ಇದ್ರಲ್ಲಿ ಅತ್ತೆದು ತಪ್ಪಿಲ್ಲ, ಸೊಸೆದು ತಪ್ಪಿಲ್ಲ. ತಪ್ಪ್ಯಾರ್ದು ಅಂತ ನಾನು ಹೇಳ್ತೀನಿ. ಬನ್ನಿ, ದಿನ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆಗೆ ಬರುತ್ತಲ್ಲ ಈ ಮೆಗಾ ಸೀರಿಯಲ್ಗಳು, ಅದರ ಪ್ರಭಾವನೇ ಇದು. ಈ ಕಡೆ ಅತ್ತೆ ವಿಷದ ಬಾಟ್ಲ್ ಹಿಡ್ಕೊಂಡು ಸೊಸೆ ಮಾಡೋ ಅಡುಗೆಯಲ್ಲಿ ಬೆಳೆಸಿ ಅವಳಿಗೆ ತಿನ್ನಿಸಿ ಅವಳಿಗೊಂದು ಗತಿ ಕಾಣಿಸೋಣ ಅಂತ ಅತ್ತೆ ಸ್ಕೆಚ್ ಹಾಕ್ತಿದ್ರೆ, ಈ ಕಡೆ ಸೊಸೆ ಎಣ್ಣೆ ಬಾಟ್ಲ್ ಹಿಡ್ಕೊಂಡು ಅತ್ತೆ ಓಡಾಡೋ ಜಾಗದಲ್ಲಿ ಎಣ್ಣೆ ಸುರಿದು ಅವಳು ಸೊಂಟ ಮುರಿಸಿ ಬೆಡ್ಡಿಡನ್ ಮಾಡಿ ಹಾಸಿಗೆ ಸೇರಿಸ್ಬಿಡೋಣ ಅಂತ ಸೊಸೆ ಸ್ಕೀಮ್ ಹಾಕ್ತಿರ್ತಾಳೆ. ಇದನ್ನೆಲ್ಲ ನೋಡಿದ್ರೆ ಇನ್ನೇನು ಕಲಿತಾರೆ ಜನ? ಸರ್, ಇದೆಲ್ಲ ಸಾಲದು ಅಂತ ಈ ಬಡ್ಡಿ ಮಕ್ಕಳು ಕ್ರೈಮ್ ಡೈರಿ, ಕ್ರೈಮ್ ಸೀರೀಸ್ ಅಂತೆಲ್ಲ ಬೇರೆ ಟೆಲಿಕಾಸ್ಟ್ ಮಾಡ್ತಾರೆ ಸರ್. ಇನ್ನೊಂದಿಷ್ಟು ಮನೆ ಹಾಳಾಗಲಿ ಅಂತನಾ? ಸ್ನೇಹಿತರೆ, ಮೊದಲು ಈ ಮೆಗಾ ಸೀರಿಯಲ್ಗಳನ್ನ ಬ್ಯಾನ್ ಮಾಡಬೇಕು. ಆಗಲೇ ನಮ್ಮ ದೇಶದಲ್ಲಿ ಅರ್ಧಕ್ಕರ್ಧ ಅತ್ತೆ ಸೊಸೆ ಜಗಳ ಸಾಲ್ವ್ ಆಗುತ್ತೆ. ಮಾತಾಡ್ತಾ ಬೌಂಡ್ರಿ ದಾಟಿ ಎಲ್ಲೋ ಹೋಗ್ಬಿಟ್ಟೆ. ಸೀನೋರೆ, ಮತ್ತೆ ಮ್ಯಾಟ್ರಿಗೆ ಬಂದ್ ಮಾಡೋಣ. ಸೀನೋರೆ, ವಿಸ್ಕಿ ಕುಡಿದು ಗಾಡಿ ಓಡಿಸಿದ್ದ ಅಂತ ಸುಳ್ಳು ಕೇಸ್ ಹಾಕಿದಾರಲ್ವಾ? ಹಾಗಾದ್ರೆ ನಿಮ್ಮ ಅಣ್ಣ ವಿಸ್ಕಿ ಕುಡಿದು ಗಾಡಿ ಓಡಿಸ್ತಿರಲಿಲ್ಲ ಸರ್? ಅನ್ನ ತಿನ್ನೋ ಬಯಲೆ ಅಂತ ಮಾತಾಡ್ತೀರಾ ಸರ್? ನಮ್ಮಣ್ಣ ವಿಸ್ಕಿನ ಎಡ್ಕೈಯಲ್ಲಿ ಕೂಡ ಮುಟ್ತಾನಲ್ಲ ಸರ್. ಆದ್ರೆ ಅವತ್ತು ಬಿಯರ್ ಮಾತ್ರ ಕುಡಿತಿದೆ ಸರ್. ಸ್ನೇಹಿತರೆ ನೋಡಿ, ಪಾಪ ಅವತ್ತು ಇವರಣ್ಣ ವಿಸ್ಕಿ ಕುಡಿದು ಗಾಡಿನೇ ಓಡಿಸಿಲ್ವಂತೆ, ಕುಡಿದು ಬರೀ ಬಿಯರ್ ಮಾತ್ರ ಅಂತೆ. ಸೀನು ಯಪ್ಪ, ಸೀನು ಅಂದ್ರೆ ಬರೀ ಸೀನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಲ್ಲ ರೀ, ಈ ವಿಸ್ಕಿ, ಬ್ರ್ಯಾಂಡಿ, ಬಿಯರು ಎಲ್ಲ ಆಲ್ಕೋಹಾಲ್ ಅಲ್ವೇನ್ರಿ? ಕುಡಿದು ಗಾಡಿ ಓಡಿಸೋ ತಪ್ಪಲ್ವೇನ್ರಿ? ಸರ್ ಅದೇಂಗ್ ಸರ್ ಒಂದಾಗ್ಬಿಡುತ್ತೆ ಅಂತೀನಿ ಸರ್. ನಮ್ಮ ಮನೇಲಿ ನಂದೇ ಒಂದು ಬ್ರ್ಯಾಂಡ್, ನಮ್ಮ ಅಣ್ಣಂದೇ ಒಂದು ಬ್ರ್ಯಾಂಡ್, ನನ್ನ ತಮ್ಮಂದೇ ಒಂದು ಬ್ರ್ಯಾಂಡು ಸರ್. ಹಾಕಿರೋ ಚಡ್ಡಿ ಬೇಡ ಬಿಡಿ, ಹಾಕಿರೋ ಚಡ್ಡಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಆದ್ರೆ ಬ್ರ್ಯಾಂಡ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಹಾಗಾದ್ರೆ ನಿಮ್ದು ಒಂಥರ ಬ್ರ್ಯಾಂಡೆಡ್ ಫ್ಯಾಮಿಲಿ ಏನಿ? ಹೌದು ಸರ್, ನಮ್ದು ರಾಯಲ್ ಬ್ರ್ಯಾಂಡೆಡ್ ಫ್ಯಾಮಿಲಿ. ಇವರೆಲ್ಲ ಯಾವಾಗ ಅಮಾಯಕನದ ಅಣ್ಣನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ರು ಅವತ್ತ ತೀರ್ಮಾನ ಮಾಡ್ಬಿಟ್ಟೆ, ನಮ್ಮ ಅಣ್ಣನಿಗೆ ನ್ಯಾಯ ಸಿಗೋವರೆಗೂ ನಾನ್ ಚಪ್ಲಿನೇ ಹಾಕ್ಬಾರ್ದು ಅಂತ ಪ್ರತಿಜ್ಞೆ ಮಾಡ್ಬಿಟ್ಟೆ ಸರ್. ಪ್ರತಿಜ್ಞೆ ಮಾಡ್ಬಿಟ್ಟೆ. ನೋಡಿ ಸ್ನೇಹಿತರೆ, ಇವ್ರು 4 ವರ್ಷದಿಂದ ಚಪ್ಲಿನೇ ಹಾಕಿಲ್ವಂತೆ ಸರ್. ಆ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀವಿ ಸರ್. ಸ್ನೇಹಿತರೆ, ಅದ್ರ ವಿಡಿಯೋ ಕೂಡ ಇದೆಯಂತೆ. ಬನ್ನಿ ಆ ವಿಡಿಯೋ ನೋಡ್ಕೊಂಡ್ ಬರೋಣ. ಕಲಿಯುವ ಪ್ರವಾಹವನ್ನು ಬರೀ ಮುಷ್ಟಿಯಿಂದ ತಡೆದು ನಿಲ್ಲಿಸಬಲ್ಲೆ. ಜ್ವಾಲಾಮುಖಿಯ ಸ್ಫೋಟವನ್ನು ಬರೀ ಕಾಲಿನಿಂದ ಆವರಿಸಬಲ್ಲೆ. ಆದರೆ ಬ್ರ್ಯಾಂಡಿನ ವಿಷಯದಲ್ಲಿ ಆಗಿರುವ ಮೋಸವನ್ನು ಮಾತ್ರ ನಾನು ಎಂದು ಸಹಿಸುವುದಿಲ್ಲ. ಏನು ಮಾಡಲಿ? ಆಕಾಶದ ಮೇಲಾಗಲಿ, ಭೂಮಿಯ ಮೇಲಾಗಲಿ, ಮನೆಯ ಒಳಗಾಗಲಿ, ಮನೆಯ ಹೊರಗಾಗಲಿ, ನಮ್ಮ ಅಣ್ಣನಿಗೆ ಆಗಿರುವ ಮೋಸಕ್ಕೆ ನ್ಯಾಯ ಸಿಗುವವರೆಗೂ ಈ ಚಪ್ಪಲಿಯನ್ನು ನಾನು ಎಂದು ಮೆಟ್ಟುವುದಿಲ್ಲ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಶಪಥ. ಸ್ನೇಹಿತರೆ, ಪಾಪ 4 ವರ್ಷಗಳಿಂದ ಚಪ್ಲಿನೇ ಹಾಕಿಲ್ವಂತೆ. ಪಾಪ ಆ ಪಾದಗಳಿಗೂ ಏನು ಆಸೆ ಇರೋದಿಲ್ವಾ? ಆ ಪಾದಗಳ ಗತಿ ಏನಾಗಿದೆಯೋ ಏನೋ. ಸೀನೋವ್ರೆ, ಒಂದ್ ಸ್ವಲ್ಪ ಪಂಚೆ ಮೇಲೆತ್ತೀರಾ? ಅದೇನ್ ಬೇಕು ನೋಡ್ಕೊಳ್ಳಿ ಸರ್. ಎತ್ತಿ ಅಂದ್ರೆ ಫುಲ್ ಎತ್ತೆ ಬಿಟ್ರಲ್ರಿ ಸೀನೋವ್ರೆ. ಮೊದ್ಲೇ ನಮ್ದು ಫ್ಯಾಮಿಲಿ ಶೋ, ಹೆಣ್ಣು ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ಕಣ್ರಿ. ಇಳಿಸಿ. ಅಯ್ಯೋ, ಇಷ್ಟ ಸರ್? ಸಾಕು, ಬೇಕಾದಷ್ಟು ಆಗೋಯ್ತು. ಇವ್ರ ಪಾದಗಳಿಗೆ ಅದೇನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಸರ್. ಇಮಿಡಿ ತೋರಿಸಿ. ಇದೆ ಸರ್. ಇಲ್ಲ, ಆ ಇಮಿಡಿ ತೋರಿಸಿ. ಇದೆ ಸರ್. ನೋಡಿ ಸರ್, ಈ ಕಡೆ ತಿರುಗಿಸಿ. ಹಿಂಗ ಸರ್. ಅಯ್ಯೋ, ಎಲ್ಲ ಚೆನ್ನಾಗೇ ಇದೆಯಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಅಲ್ಲ ಸೀನವ್ರೆ, ನೀವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬರ್ತೀರಲ್ಲ ಚಪ್ಪಲಿ ಇಲ್ದೇನೆ, ನಿಮ್ಮ ಮನೆಯವ್ರ ರಿಯಾಕ್ಷನ್ ಹೇಗೆ? ಸರ್, ಯಾಕೆ ಕೇಳ್ತೀರಾ ಸರ್? ಅವ್ರ ಸಹಕಾರ ಇದ್ದಕ್ಕೆ ಸರ್ ನಾನು 4 ವರ್ಷ ಚಪ್ಪಲಿ ಬಿಚ್ಕೊಂಡು ಓಡಾಡ್ತಾ ಇರೋದು ಸರ್. ನನ್ನೆಲ್ಲರೂ ಆಚೆ ಹೋಗಿ ಬಂದ ತಕ್ಷಣ ನನ್ನ ಆಚೆ ನಿಲ್ಲಿಸಿ ಫಸ್ಟ್ ಆರತಿ ಮಾಡ್ತಾರೆ ಸರ್. ಆರತಿ ಮಾಡಿದ ಕೂಡಲೇ ಒಳಗೆ ಕರೆದು ನನ್ನ ಪಾದ ಪೂಜೆ ಮಾಡ್ತಾರೆ. ಆ ಪಾದ ಪೂಜೆ ನೀರನ್ನೇ ತೀರ್ಥ ಪ್ರಸಾದ ಅಂತ ಕುಡಿದು ಬಿಡ್ತಾರೆ ಸರ್. ಏನ್ರಿ ಸೀನಾ ಅವ್ರೆ,
ನಾನು ಜನ ಬೊಕ್ಕೆ ಇಡೋದನ್ನ ನೋಡಿದ್ದೀನಿ ಕಿವಿಗೆ. ನೀವು ನೋಡಿದ್ರೆ ನನ್ನ ಕಿವಿಗೆ ಲಾಲ್ ಬಾಗಿ ಇಡಕ್ಕೆ ಬರ್ತಾ ಇದ್ದೀರಾ. ಏನು ಸರ್ ನಿಮ್ಮ ಚಾನಲಲ್ಲಿ ನೀವು ಮಾತ್ರ ಕಾಮಿಡಿ ಮಾಡಬೇಕಾ? ನಾನು ಮಾಡಿದ ಕಾಮಿಡಿನ ಸರ್. ನನಗೊಂದು ರಿಕ್ವೆಸ್ಟ್ ಸರ್, ನಿಮ್ಮ ವಿಡಿಯೋಸ್ ನೋಡಿ ಎಷ್ಟು ಜನ ಕೆಟ್ಟ ಕಮೆಂಟ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಹೇಯ್ ಚೈಲ್ಡ್ ಚಪಾತಿ ಆಡ್ತೀಯಾ, ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಟ್ರಾಲ್ ಮಾಡ್ತಾರೆ ಸರ್. ಆದರೆ ನೀವು ಯಾವುದು ಗೊತ್ತಲ್ಲೇ ಕೆಡ್ಸ್ಕೊಬೇಡಿ ಸರ್. ನಿಮ್ಮ ಚಾನಲ್ನಲ್ಲಿ ಯಾರಿಗೂ ಗೊತ್ತಿಲ್ಲದಂತಹ ಸಮಾಜ ಸೇವೆ ಮಾಡೋರನ್ನ ಕರೆಸಿ ಜನಕ್ಕೆ ಪರಿಚಯ ಮಾಡಿಕೊಟ್ಟು ಅವ್ರಿಗೆ ಒಂದು ಸಹಾಯ ಆಗಲಿ ಅಂತ ಕ್ರೌಡ್ ಫಂಡಿಂಗ್ ಮೂಲಕ ಅವ್ರಿಗೆ ಸಹಾಯ ಮಾಡ್ತೀರಲ್ಲ, ಅದು ನಿಮ್ಮ ದೊಡ್ಡ ಗುಣ ಸರ್, ನಿಮ್ಮ ದೊಡ್ಡ ಗುಣ. ಯಾರೇನೇ ಟ್ರಾಲ್ ಮಾಡಲಿ, ಏನೇ ಕಮೆಂಟ್ ಮಾಡಲಿ, ನೀವು ಈ ರೀತಿ ಈ ಶೈಲಿನ, ಈ ಚಾರ್ಮ್ನ, ಈ ಎನರ್ಜಿನ ಇದೇ ಥರ ಕಂಟಿನ್ಯೂ ಮಾಡ್ಬೇಕು ಸರ್. ಇದೇ ಥರ ಕಂಟಿನ್ಯೂ ಮಾಡಬೇಕು. ದಯವಿಟ್ಟು ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು ಸರ್. ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು. ಪ್ರಾಮಿಸ್ ಮಾಡಿ ಸರ್. ನೋಡಿದ್ರಾ ಸ್ನೇಹಿತರೆ, ನೀವು ನನಗೆ ಏನೆಲ್ಲ ಟ್ರಾಲ್ ಮಾಡ್ತೀರಾ. ₹1 ಆ್ಯಕ್ಟಿಂಗ್ ಮಾಡು ಅಂದರೆ ₹100 ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಹೇಳ್ತೀರಾ. ಆದರೆ ನಮ್ಮ ಅಭಿಮಾನಿ ನೀವು ಯಾವುದೇ ಕಾರಣಕ್ಕೂ ಬದಲಾಗಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನಾನು ಶಶಿಕಲಾ ಮಾಧ್ಯಮ ಅಂತ ಹೆಸರಿಟ್ಟಿರೋದೇ ನನ್ನ 108 ಕಲೆಗಳನ್ನ ತೋರಿಸೋದಕ್ಕೆ. ಇವಾಗ ಒಂದು 7-8 ಕಲೆಗಳನ್ನ ತೋರಿಸಿದ್ದೀನಿ. ಇನ್ನು 100 ಕಲೆ ಬಾಕಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ನನ್ನ ಪ್ರಾಮಿಸ್. ಅಯ್ಯೋ ಶಂಸಿಸಿನವರೇ, ಪಾಪ ಇಷ್ಟೊತ್ತಿಂದ ನಿಮ್ಮನ್ನು ನಿಲ್ಲಿಸ್ಕೊಂಡೇ ಮಾತಾಡ್ತಾ ಇದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಸರ್ ಪರವಾಗಿಲ್ಲ. ಅಯ್ಯೋ ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಕೂತ್ಕೊಳ್ಳಿ. ಅಲ್ಲ, ಚಪ್ಪಲಿ ಇಲ್ಲದೆ ಓಡಾಡ್ತೀರಾ, ಕಲ್ಲು ಮುಳ್ಳು ತಾಗಿರುತ್ತೆ, ಮಸಾಜ್ ಗಿಸಾಜ್ ಏನಾರು ಮಾಡಿಸ್ಕೊಳ್ತೀರಾ ಹೇಗೆ? ಮಾಡಿಸ್ಕೊಳ್ಳೇಬೇಕು ಸರ್. ತಿಂಗ್ಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಮಾಡಿಸ್ಕೊತೀರಿ ಸರ್. ಛೇ, ನೋಡಿ ಸ್ನೇಹಿತರೆ, ಇಂಥ ಕಷ್ಟದಲ್ಲೂ ಕೂಡ ಇವರು ಮಸಾಜ್ ಮಾಡಿಸ್ಕೊಳ್ಳೇಬೇಕಂತೆ. ಬರೀ ಕಾಲಿಗೆ ಮಾತ್ರನಾ ಅಥವಾ ಫುಲ್ ಬಾಡಿಗೆ ಮಸಾಜ್ ಮಾಡಿಸ್ಕೊತೀರಾ? ಈ ಡಿಪೆಂಡ್ ಸರ್. ಹುಡುಗರು ಮಾಡಿದ್ರೆ ಬರೀ ಕಾಲಿಗೆ ಮಾತ್ರ, ಹುಡುಗಿಯರು ಮಾಡಿದ್ರೆ ಬಾಡಿ ಫುಲ್ ಮಾಡ್ತಾರೆ. ಸ್ನೇಹಿತರೆ, ಇದೊಂದು ಮಾತ್ರ ನಾನು ರಿಪೀಟ್ ಮಾಡಲ್ಲ, ನೀವೇ ಅರ್ಥ ಮಾಡ್ಕೊಂಬಿಡಿ. ಏನ ಕೊತ್ಮರಿನ? ಆಯ್ತಾಯ್ತಾಯ್ತಾಯ್ತು. ಸರ್ ತಪ್ಪೇಳಿ ಬಿಡಿ. 2 ನಿಮಿಷ ಕೊತ್ಮರಿ ಬೇಕಂತೆ. ಹಿಂಗೋ ಹಂಗೆ ಬಂದ್ಬಿಡ್ತೀನಿ. ಬರ್ತೀನಿ ಸರ್. 2 ನಿಮಿಷ ಬರ್ತೀನಿ. ಸ್ನೇಹಿತರೆ, 4 ವರ್ಷದಿಂದ ಒಬ್ಬ ಮನುಷ್ಯ ಚಪ್ಪಲಿ ಹಾಕೊಳ್ಳದೆ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಅವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬರಿಗಾಲಲ್ಲಿ ಹೋಗ್ತಾ ಇದ್ದಾರೆ ಪಾಪ. ಅವ್ರಿಗೆ ಎಷ್ಟು ಕಷ್ಟಪಡ್ತಾ ಇರ್ಬೋದು. ಅಯ್ಯ, ಏನಾಯ್ತು ಸೀನವ್ರೆ, ಮತ್ತೆ ವಾಪಸ್ ಬಂದ್ಬಿಟ್ರಿ? ಏನಾರ ಮರ್ತು ಬಿಟ್ರಾ? ಶಿವ ಹಾಕೊಂಡು ಬರ್ತಿದ್ದೆ. ಬರ್ತೀನಿ. ತಪ್ಪಿ ನಾವಿದೇನೆ ಏನಾದ್ರು ಟೆಲಿಕಾಸ್ಟ್ ಮಾಡಿಬಿಟ್ರೆ ಜನ ಮೆಜೆಸ್ಟಿಕ್ಕಿಂದ ಮಾರ್ಕೆಟ್ ಹೋಗೋಣ ಅಟ್ಟಾಡ್ಸ್ಕೊಂಬಂದು ನೋಡಿತಾರೆ. ಕ್ಯಾಮ್ರಾಮನ್ ಕಟ್ ಮಾಡಿ. ವಾಗಿ ಮಾತನಾಡೋ ಒಂದು ಧ್ವನಿ ಬೇಕಾಗಿದೆ ಅಂತ ಅನಿಸಿದೆ. ಆ ನಿಟ್ಟಿನಲ್ಲಿ ಈ ಚಾನಲ್ ಖಂಡಿತ ಕೆಲಸ ಮಾಡಿದೆ. ನಿಮ್ಮೆಲ್ಲರ ಪ್ರೀತಿ, ಬೆಂಬಲ, ಪ್ರೋತ್ಸಾಹ ಈ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ, ಗುಡ್ ಬೈ.